ಹಾಯ್ ಫ್ರೆಂಡ್ಸ್, ಕಿರಿಕ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹಲಸಿನ ಹಣ್ಣಿನ ಬೀಜದ ಸ್ವೀಟ್ ರೆಸಿಪಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸ್ವೀಟ್ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹಲಸಿನ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರು, 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಕುಕ್ಕರ್ಗೆ ಹಲಸಿನ ಹಣ್ಣಿನ ಬೀಜನ ಸೇರಿಸ್ಕೊಂಡು ವಾಶ್ ಮಾಡಿಕೊಂಡು ಅದು ಮುಳುಗೋವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ 1-2 ವಿಜಿಲ್ ಕೂಗಿಸ್ಕೊಳ್ಳಿ. 2 ವಿಜಿಲ್ ಆದರೆ ಸಾಕು, ಬೆಂದಿರತ್ತೆ. ವಿಜಿಲ್ ಆಗ್ತಾಯಿದೆ ಇವಾಗ. ವಿಜಿಲ್ ಆದ ನಂತರ ವಿಜಿಲ್ ಹೋಗೋವರೆಗೂ ಆರೋದಕ್ಕೆ ಬಿಡಿ. ಹಾಗೆ ವಿಜಿಲ್ ಹೋದ ನಂತರ ನಾನಿಲ್ಲಿ ಇವಾಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬೆಂದಿದೆ. ಇವಾಗ ಇದನ್ನ ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತೀನಿ. ಒಂದು ಹಾಫ್ ಆನ್ ಅವರ್ ಆರೋದಕ್ಕೆ ಬಿಡ್ತೀನಿ. ಹಾಫ್ ಆನ್ ಅವರ್ ಆದ ನಂತರ ಒಂದು ಜಾರ್ಗೆ ಬೇಯಿಸಿಟ್ಕೊಂಡಿರೋ ಹಲಸಿನ ಹಣ್ಣಿನ ಬೀಜನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಎಲ್ಲ ಹಲಸಿನ ಹಣ್ಣಿನ ಬೀಜನ ಸೇರಿಸ್ಕೊಂಡು ಮತ್ತು ನಾನಿಲ್ಲಿ ಅದೇ ಜಾರ್ಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿಯಾಗಿದೆ. ಪೇಸ್ಟ್ ರೆಡಿಯಾದ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಸರ್ವ್ ಮಾಡಿ ಇಟ್ಕೋತಾ ಇದ್ದೀನಿ. ಫುಲ್ಲು ಒಂದೇ ಸಲ ರುಬ್ಬೋಕ್ಕಾಗಿಲ್ಲ, ಹಾಗಾಗಿ ನಾನು 2 ಸಲ ರುಬ್ಬಿ ಒಂದು ಪಾತ್ರೆಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಂದು ಬಾಣಲೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಿ. ಕುದೀತಾ ಇದೆ ಇವಾಗ. ಆವಾಗವಾಗ ತಿರುಗಿಸ್ಕೋತಾ ಇರಿ. ಸಕ್ಕರೆನ ಚೆನ್ನಾಗಿ ಕರಗೋವರೆಗೂ ತಿರುಗಿಸ್ಕೊಂಡ ನಂತರ ಬೇಯೋದಕ್ಕೆ ಬಿಡಿ. ಒಂದೆಳೆ ಪಾಕ ಬರೋವರೆಗೂ ಸಕ್ಕರೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದೆಳೆ ಪಾಕ ಬರಬೇಕು, ಆವಾಗಲೇ ಸ್ವೀಟ್ ಚೆನ್ನಾಗಾಗೋದು, ಹಾಗಾಗಿ ಹೇಳ್ತಾ ಇರೋದು. ಒಂದೆಳೆ ಪಾಕ ಬಂದಿದೆ ಇವಾಗ. ನಾನಿಲ್ಲಿ ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಸಕ್ಕರೆ ಪಾಕದೊಳಗೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಪಾಕ ಮತ್ತು ಹಲಸಿನ ಹಣ್ಣಿನ ಬೀಜದ ಪೇಸ್ಟ್ ಎರಡೂ ಒಂದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲು ಸ್ಪ್ರೆಡ್ ಆಗಬೇಕು, ಫುಲ್ಲು ಮಿಕ್ಸ್ ಕೂಡ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯೋದಕ್ಕೆ ಬಿಡಿ. ಬೇಯಿಸ್ಕೊಳ್ತಾ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಇದ್ದರೆ ಮಾತ್ರ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬಾದಾಮಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ. ಆವಾಗವಾಗ ತಿರುಗಿಸ್ಕೋತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಆವಾಗವಾಗ ತಿರುಗಿಸ್ಕೋತಾ ಇರಿ. ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪನ ಸೇರಿಸ್ಕೊಂಡ ನಂತರ ಹಿಟ್ಟು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಳ ಬಿಡೋಕ್ಕೆ ಸ್ಟಾರ್ಟ್ ಆದ ನಂತರ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಆವಾಗವಾಗ ಸ್ವಲ್ಪ ತಿರುಗಿಸ್ಕೋತಾ ಇರಿ. ತಿರುಗಿಸ್ಕೊಂಡ್ರೆ ಸ್ವೀಟ್ ರೆಸಿಪಿ ರೆಡಿಯಾಗಿರುತ್ತೆ. ಮತ್ತು ನಾನಿವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಕ್ಕೆ ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬೇಯಿಸಿಟ್ಕೊಂಡಿರೋ ಸ್ವೀಟ್ನ ತಟ್ಟೆಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ತಟ್ಟೆಗೆ ಸೇರಿಸ್ಕೊಳ್ಳಿ. ಒಂದು ಅರ್ಧ ಭಾಗ ಬರೋವರೆಗೂ ಫುಲ್ ಸೇರಿಸ್ಕೊಳ್ಳಿ. ಮತ್ತು ನಾನಿಲ್ಲಿ 2 ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. 2 ತಟ್ಟೆಗೂ ಸೇರಿಸ್ಕೊಂಡ ನಂತರ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಬೇಕಾದ್ರೆ ಅದ್ರ ಮೇಲೆ ಉದುರಿಸ್ಕೋಬೋದು. ನಾನಿಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿಲ್ಲ. ಮತ್ತು ಒಂದು 5 ನಿಮಿಷ ಆದ ನಂತರ ನಾನಿಲ್ಲಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಟ್ಟು ಪೀಸ್ನ ತೆಗೆದ್ರೆ ಸಿಂಪಲ್ ಆ್ಯಂಡ್ ಈಸಿಯಾದ ಹಲಸಿನ ಹಣ್ಣಿನ ಬೀಜದ ಸ್ವೀಟ್ ರೆಡಿ ಆಗುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಂಪಲ್ ಆ್ಯಂಡ್ ಈಸಿಯಾದ
ಹಲಸಿನ ಹಣ್ಣಿನ ಬೀಜದ ಸ್ವೀಟ್ ಸವಿಯಲು ರೆಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.